ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಚಂದನ ಶ್ರೀ, ಮನಿ ಎನರ್ಜಿ ಕೋಚ್ ಆ್ಯಂಡ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಅಮಾವಾಸ್ಯೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಅಮಾವಾಸ್ಯೆ ತುಂಬ ಪವರ್ ಇರುತ್ತೆ. ಯೂನಿವರ್ಸಲ್ಲಿ ಕಾಸ್ಮಿಕ್ ಎನರ್ಜೀಸ್ ಅನ್ನೋದು ಹೈ ಲೆವೆಲಲ್ಲಿ ಇರುತ್ತೆ. ತುಂಬ ಅದ್ಭುತವಾದ ಶಕ್ತಿಗಳನ್ನ ಇವತ್ತು ಪಡ್ಕೋಬೇಕಂದ್ರೆ ದಯವಿಟ್ಟು ಎಲ್ಲರೂ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ಸ್ ಆಲ್ರೆಡಿ ನಮ್ಮ ವಿಡಿಯೋಸಲ್ಲಿ ತುಂಬಾ ಇದೆ. ಆ ಒಂದು ವಿಡಿಯೋಸ್ನ ನೀವು ಫಾರ್ವರ್ಡ್ ಮಾಡಿಕೊಂಡು ಅಥವಾ ಡೌನ್ಲೋಡ್ ಮಾಡಿಕೊಂಡು ಪ್ರತಿದಿನ ಕೇಳಿಸ್ಕೊಂಡು ಮೆಡಿಟೇಷನ್ ಅನ್ನೋದು ಮಾಡ್ಬೋದು ನೀವು. ಸೊ ಇವತ್ತು ನಾನು ಒಂದು ಪವರ್ಫುಲ್ ರೆಮಿಡಿನ, ಟೆಕ್ನಿಕ್ ಅಲ್ಲ ಇದು, ರೆಮಿಡಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾವಾಸ್ಯೆ ದಿನ ಇದು ಈ ಒಂದು ಎನರ್ಜೀಸ್ನ ನೀವು ತಗೊಂಡು ನೇಚರ್ ಜೊತೆ ಒಂದಾಗಿ ಮಾಡುವ ಒಂದು ಪವರ್ಫುಲ್ ಟೆಕ್ನಿಕ್ನ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ಸೊ ಅದು ತುಂಬ ಜನರಿಗೆ ವರ್ಕೌಟ್ ಕೂಡ ಆಗಿದೆ. ಆಲ್ರೆಡಿ ನನ್ನ ಕ್ಲಾಸ್ ಅಟೆಂಡ್ ಆಗಿರೋರಿಗೆ ಎಷ್ಟೋ ಜನರಿಗೆ ಮಿರಾಕಲ್ಸ್ ನಡೆದಿದೆ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಇದನ್ನ ನೀವು ಮಾಡಿ ತುಂಬ ಒಂದು ಪವರ್ಫುಲ್ ಅಂತಾನೆ ಹೇಳ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ, ನಮ್ಮ ವಿಡಿಯೋಸ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ ಅಂದರೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ಬಿಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ ಪವರ್ಫುಲ್ ರೆಮಿಡಿ ಏನು, ಅದು ಈ ದಿನ ಅಮಾವಾಸ್ಯೆ ದಿನ ಮಾಡುವಂಥ ಒಂದು ಟೆಕ್ನಿಕ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ಫ್ರೆಂಡ್ಸ್, ಇವತ್ತು ತುಂಬ ಪವರ್ಫುಲ್ ಡೇ ಆ್ಯಂಡ್ ಹೈಯೆಸ್ಟ್ ಎನರ್ಜೀಸ್ ಆ್ಯಂಡ್ ವೈಬ್ರೇಷನ್ಸ್, ಕಾಸ್ಮಿಕ್ ಎನರ್ಜೀಸ್ ಅನ್ನೋದು ತುಂಬ ಹೈ ಅಲ್ಲಿ ಇರುತ್ತೆ ಇವತ್ತು ಯೂನಿವರ್ಸಲ್ಲಿ. ಆ ಒಂದು ಏನದು ಕಾಸ್ಮಿಕ್ ಎನರ್ಜೀಸ್ನ ಅಥವಾ ಆ ಒಂದು ಶಕ್ತಿನ ನೀವು ಪಡ್ಕೋಬೇಕು ಅಂದ್ಕೊಂಡ್ರೆ ಈ ದಿನ ನೀವು ಬ್ಯಾಂಬೂ ಟ್ರೀ ಅಂದರೆ ಆಲದ ಮರ, ಓಕೆ, ಆಲದ ಮರ ಹತ್ರ ಹೋಗಿ, ಬರೀ ಕೈಯಲ್ಲೇ ಹೋಗಿ, ತೊಂದರೆ ಇಲ್ಲ. ಅಂದರೆ ಇವತ್ತು ಆಲ್ರೆಡಿ ಮಾರ್ನಿಂಗ್, ಕೆಲವರು ಮಾರ್ನಿಂಗ್, ಯೂಶ್ವಲಿ ನಾನು ಮಾರ್ನಿಂಗ್ ಮಾಡೋಕ್ಕೆ ಹೇಳ್ತಾ ಇದ್ದೆ. ಇವತ್ತು ಆಲ್ರೆಡಿ ನಾನು ವಿಡಿಯೋ ಮಾಡೋದಕ್ಕೆ ಲೇಟ್ ಆಗಿದೆ. ಸೊ ಸಾರಿ, ನೋ ಪ್ರಾಬ್ಲಮ್. ಇವತ್ತು ಈವ್ನಿಂಗ್ ಸಹ ನೀವು 7 ಒಳಗಡೆ ಅಂದರೆ ಲೈಕ್ 5:30 ಹಿಡಿದು 7:30 ಒಳಗಡೆ ಈ ಒಂದು ಟೆಕ್ನಿಕ್ನ ಮಾಡಿ. ಅಂದರೆ ಆಚೆ ಇರೋ ಒಂದು ಮರಗಳ ಹತ್ರ ಹೋಗಬೇಡಿ. ಅಂದರೆ ಲೈಕ್ ಬೈಲಲ್ಲಿ ಇರುತ್ತಲ್ಲ, ಅಲ್ಲಿ ಎಲ್ಲಿ ರೋಡ್ ಸೈಡು ಅಂಥ ಕಡೆ ಎಲ್ಲ ಹೋಗಿ ಮಾಡಕ್ಕೆ ಹೋಗಬೇಡಿ. ಯಾವುದಾದ ದೇವಸ್ಥಾನದ ಆವರಣದಲ್ಲಿದೆಯೋ ಆ ಒಂದು ಮರಕ್ಕೆ ಹೋಗಿ. ಯಾಕೆಂದರೆ ಈವ್ನಿಂಗ್ ಮಾಡೋಂಥ ಟೆಕ್ನಿಕ್ ಅಲ್ವಾ ಇದು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಈವ್ನಿಂಗ್ ಇದನ್ನು ಮಾಡ್ಬೋದು ನೀವು. ಟೆಂಪಲ್ ಹತ್ರ ಇರೋ ಒಂದು ಆಲದ ಮರ ಹತ್ರ ಹೋಗಿ, ಆ ಒಂದು ಆಲದ ಮರದ ರೂಟ್ಸ್ ಇರುತ್ತಲ್ಲ, ಈ ಥರ ತುಂಬ ದೊಡ್ಡ ರೂಟ್ಸ್ ಇರುತ್ತೆ. ನಿಮ್ಗೆ ಗೊತ್ತು, ಈ ಒಂದು ವಿಶ್ವದಲ್ಲಿ ಪ್ರಕೃತಿ ಮಾತೆ ಅಂತ ಕರೆಸ್ಕೊಳೋದು ಈ ಆಲದ ಮರ, ತಾಯಿ ಇದ್ದ ಹಾಗೆ. ಸೊ ತಾಯಿನ ನಾವು ಕೋರಿಕೆಗಳು ಕೇಳಿದಾಗ ತೀರಿಸದೇ ಇರ್ತಾರ? 100% ತೀರಿಸ್ತಾರೆ. ಸೊ ನೀವು ಈ ಒಂದು ಮರ ಹತ್ರ ಹೋಗಿ, ಆ ಒಂದು ದೊಡ್ಡ ರೂಟ್ಸ್ ಇದೆಯಲ್ಲ, ಆ ರೂಟ್ಸ್ನ ಒಂದು 9 ಸೆಕೆಂಡ್ಸ್, ಅಟ್ಲೀಸ್ಟ್ 9 ಸೆಕೆಂಡ್ಸ್ ಅದನ್ನು ಇಟ್ಕೊಂಡು ನಿಮ್ಮ ಒಂದು ಮನಸ್ಸಲ್ಲಿರುವ ಕೋರಿಕೆಯನ್ನು ಆ ಮಾತೆಗೆ, ಅಂದರೆ ಆ ಪ್ರಕೃತಿ ಮಾತೆಗೆ, ಆಲದ ಮರಗೆ ಹೇಳಿ. ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳಿ 9 ಸೆಕೆಂಡ್ಸ್ ಅಟ್ಲೀಸ್ಟ್, ಅಥವಾ 9 ಮಿನಿಟ್ಸು ಮಾಡೋರು ಇದ್ದಾರೆ. ಬಟ್ ನಿಮಗೆ ಟೆಂಪಲ್ ಒಳಗಡೆ ಅಂದರೆ ತುಂಬ ಜನ ನೋಡ್ತಾರೆ, ಏನು ಮಾಡ್ತಾ ಇದ್ದಾರೆ ಇವರು, ಅದು ಇದು ಅಂತ ನೀವು ಅನ್ಕೋಬೋದು. ಅವ್ರು ಯಾರು ಅನ್ಕೊಂಡ್ರು ಏನು ತೊಂದರೆ ಇಲ್ಲ. ಸೊ ಇದು ದೇವರು ಅಂತ ನಾವು ನಂಬಿದಾಗ ನೀವು ಮಾಡ್ಬೋದು. 9 ಸೆಕೆಂಡ್ಸ್ ಆರ್ 9 ಮಿನಿಟ್ಸ್ ಆದರೂ ಮಾಡ್ಬೋದು, ತೊಂದರೆ ಇಲ್ಲ. ಮಾಡಿ ಪ್ರೇಯರ್ನ ವ್ಯಕ್ತಪಡಿಸಿ, ಮತ್ತೆ ಸ್ವಲ್ಪ ಹಗ್ ಮಾಡಿ. ಸ್ವಲ್ಪ ಒಂದು ಮಿನಿಟ್, ಅಟ್ಲೀಸ್ಟ್ 1 ಮಿನಿಟ್ ನೀವು ಆ ಮರನ್ನ, ದೊಡ್ಡದಾಗಿರುತ್ತೆ, ಜಾಸ್ತಿ ಹಿಂಗೆ ಇಟ್ಕೊಂಡು ಹಗ್ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಹಗ್ ಮಾಡಿ. ಈ ಥರ ಸ್ಟೆಮ್, ಅದು ಬುಡ ಇರುತ್ತಲ್ಲ, ಆ ಬುಡನ ಹಿಂಗೆ ಜಸ್ಟ್ ಹಗ್ ಮಾಡಿಕೊಂಡು ಮತ್ತೆ ನೀವು ಅದಕ್ಕೆ ವ್ಯಕ್ತಪಡಿಸಿ. ಅಂದರೆ ನಮ್ಮ ಒಂದು ಇಲ್ಲಿ ಸಬ್ಕಾನ್ಷಿಯಸ್ ಮೈಂಡ್, ಆತ್ಮ ಅನ್ನೋ ಥರ್ಡ್ ಐ ಇಲ್ಲಿದೆ, ಅದು ಎಲ್ಲರಿಗೂ ಗೊತ್ತಲ್ಲ. ಆ ಒಂದು ಥರ್ಡ್ ಐ, ಇದು ಮರದ ಬುಡ ಅಂದ್ಕೊಳ್ಳಿ, ಇದು ಟಚ್ ಆಗಬೇಕು ನಿಮಗೆ. ಅರ್ಥ ಆಗ್ತಾ ಇದೆಯಾ? ಸೊ ಟಚ್ ಆಗಿ ನೀವು ನಿಮ್ಮ ವಿಷ್ಣ ಮತ್ತೆ ಹೇಳಿ. ಅಲ್ಲಿ ನೇತಾಡ್ತಾ ಇರುತ್ತೆ,
ಎಲ್ಲರಿಗೂ ಗೊತ್ತು ಆಲದ ಮರ ಅಂದರೆ ಆ ರೂಟ್ಸ್ ಅನ್ನೋದು ಆಚೆಗಡೆ ನಿಮಗೆ ಗಾಳಿಯಲ್ಲಿ ನೆಡ್ತಾ ಇರುತ್ತಲ್ಲ, ಆ ಒಂದು ಸ್ಟ್ರಾಂಗ್ ಆಗಿ ಇರೋ ಒಂದು ಎರಡು ಆ ರೂಟ್ಸ್ನ ತುಂಬ ಎಳೆದಾದ್ರೆ ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆಗಬಾರ್ದು, ನೆನ್ಪಿಟ್ಕೊಳ್ಳಿ. ಫಸ್ಟ್ ಆ ಎರಡು ಇಟ್ಕೊಂಡು ಸಾರಿ ಹೇಳಿ. ಸಾರಿ ಏನಕ್ಕೆ ಹೇಳ್ತಾ ಇದ್ದೀರಾ? ಗಂಟಾಗ್ಬಿಡ್ತಾ ಇದ್ದೀವಲ್ಲ, ಪ್ರಕೃತಿ ಮಾತೆ ಅಲ್ವಾ. ಸೊ ಅದಕ್ಕೆ ಫಸ್ಟು ನಾನು ನಿನ್ನಲ್ಲಿ ಕ್ಷಮೆನ ಕೋರ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಒಂದು ಕೋರಿಕೆನ ಏನಾದರೆ ನಾನು ನಿನ್ನ ಹತ್ರ ವ್ಯಕ್ತಪಡಿಸಿದ್ದೀನೋ ಆ ಕೋರಿಕೆ ನೆರವೇರಿಸಿದಾದ್ಮೇಲೆ ನಾನು ನಿನ್ನನ್ನು ರಿಲೀಸ್ ಮಾಡ್ತೀನಿ. ಅದುವರೆಗೂ ನಿನ್ನನ್ನು ಇಲ್ಲಿ ಗಂಟು ಹಾಕ್ತಾ ಇದ್ದೀನಿ, ಅದಕ್ಕಾಗಿ ನನ್ನ ಕ್ಷಮಿಸು ಅಂತ ಹೇಳಿಬಿಟ್ಟು ಕ್ಷಮಾಪಣೆ ಕೋರಿ ಈಗ ಆ ಒಂದು ಮುಡಿ ಹಾಕಿ, ಅಂದರೆ ಗಂಟು ಹಾಕಿ 1 ಹಾಕ್ಬೋದು ಅಥವಾ 3 ಹಾಕ್ಬೋದು, 2 ಹಾಕಬೇಡಿ. 1 ಟೈಮ್ ಆದರೂ ಹಾಕಿಬಿಡಿ ಅಥವಾ 3 ಟೈಮ್ಸ್ ಆದರೆ ಬಲವಾಗಿರಬೇಕು ಅದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, 2 ನೇತಾಡ್ತಾ ಇರೋ ಸ್ಟ್ರಾಂಗ್ ರೂಟ್ಸ್ನ ತಗೊಂಡು 3 ಮುಡಿ ಹಾಕಿ ಗಂಟು ಹಾಕಿ ನಿಮ್ಮ ಕೋರಿಕೆನ ಜೋರಾಗಿ ಹೇಳಿಕೊಂಡು ಹಾಕಿಬಿಟ್ಟು ಬನ್ನಿ. ಆದರೆ ನೆನ್ಪಿಟ್ಕೊಳ್ಳಿ, ಬೇರೆ ಎಲ್ಲರೂ ಅದು ಇವಾಗ ತುಂಬ ಜನ ವಿಡಿಯೋಸ್ ಎಲ್ಲ ನೋಡಿ ತುಂಬ ಜನರು ಇದೇ ಟಿಪ್ಪು ಫಾಲೋ ಆಗ್ತಾ ಇರ್ಬೋದಲ್ವಾ. ನೀವು ಹಾಕಿರೋದು ಯಾವುದು ಅನ್ನೋದು ನಿಮಗೆ ನೆನಪಿರ್ಬೇಕು. ಇದು ತುಂಬ ಅಂದರೆ ಫೈನಾನ್ಷಿಯಲ್ ಇಶ್ಯೂಸ್ ಇರೋರಿಗೆ, ಅಂದರೆ ದುಡ್ಡು ಈ ವಾರದಲ್ಲೇ ನನಗೆ ಒಂದು 50,000 ಬೇಕು, 60,000 ಬೇಕು, 1 ಲಕ್ಷ ಬೇಕು, ಈ ಥರ ಫೈನಾನ್ಸ್ ಇಮಿಡಿಯೇಟ್ ಆಗಿ ನಿಮಗೆ ಫೈನಾನ್ಸ್ ಬೇಕು, ತುಂಬ ತೊಂದರೆಯಲ್ಲಿದ್ದೀನಿ, ಯಾರಿಗೋ ಕಮಿಟ್ಮೆಂಟ್ ಇದೆ, ಅಥವಾ ಎಲ್ಲರೂ ಸ್ಟಕ್ ಆಗಿದೆ, ಅಮೌಂಟ್ ಎಲ್ಲೋ ಬರಬೇಕಿದೆ, ಆ ಅಮೌಂಟು ಸ್ಟಕ್ ಆಗಿದೆ, ಆ ಅಮೌಂಟ್ ಇಂಥ ಒಂದು ಕೋರಿಕೆಗಳು ಇದು ತುಂಬ ಬೇಗನೆ ನೆರವೇರುತ್ತೆ. ಅಂದರೆ ಬೇರೆ ಕೋರಿಕೆಗಳು ನೆರವೇರಲ್ಲ ಅಂತಲ್ಲ, ಮನಿಗಾಗಿ ಇದು ರೆಮಿಡಿ, ಪವರ್ಫುಲ್ ರೆಮಿಡಿ ಅಂತಾನೆ ಹೇಳ್ತೀನಿ. ತುಂಬ ಜನರಿಗೆ ಆಲ್ರೆಡಿ ಹಳೆ ವಿಡಿಯೋಸಲ್ಲಿ ನೋಡಿ ಬೇಕಾದ್ರೆ ಶೇರ್ ಮಾಡಿದ್ದಾರೆ, ಅಂಡ್ ಶೇರ್ ಮಾಡದೇ ಇರೋರು ತುಂಬ ಇದ್ದಾರೆ. ತುಂಬ ಜನರಿಗೆ ಕ್ಲಾಸಸ್ಸಲ್ಲಿ ಶೇರ್ ಮಾಡ್ಕೊತಾರೆ ನಮ್ಮ ಹತ್ರ ತುಂಬ ಜನ. ವಿಡಿಯೋಸ್ ಅಂದರೆ ಕೆಲವ್ರಿಗೆ ನಾಚಿಕೆ, ಯೂಟ್ಯೂಬ್ ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಲೇಡೀಸು, ಕೆಲವರು ಜೆಂಟ್ಸು ಅಷ್ಟೇ. ಬಟ್ ಇದನ್ನೆಲ್ಲ ಬಿಟ್ಟು ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ. ನೀವು ಕೊಡೋ ಒಂದು ನಿಮ್ಮ ಒಂದು ಅನುಭವ, ನೀವು ಏನು ಮಿರಾಕಲ್ನ ಶೇರ್ ಮಾಡ್ತೀರೋ ಅದು ಬೇರೆಯವ್ರಿಗೆ ಸಹಾಯ ಆಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಅವ್ರಿಗೂ ಒಂದು ಧೈರ್ಯ ಬಂತು, ಈ ಸಬ್ಜೆಕ್ಟ್ನ ಫಾಲೋ ಆದರೆ ನಮಗೂ ಈ ಥರ ಆಗತ್ತಾ, ಹೌದಾ, ನಿಜನಾ, ಈ ಸಬ್ಜೆಕ್ಟ್ನ ನಂಬೋದು ಅನ್ನೋ ಒಂದು ದೃಢ ನಂಬಿಕೆ ಅನ್ನೋದು ಅವ್ರಿಗೂ ಬರುತ್ತೆ. ಸೊ ಈ ಥರ ಸಹಾಯ ಆಗುತ್ತೆ. ನೀವು ದಯವಿಟ್ಟು ತುಂಬ ಜನರಿಗಾಗಿದೆ ಅದು ಮಾತ್ರ ಹೇಳ್ತೀನಿ. ಈ ಒಂದು ರೆಮಿಡಿ ಅಂತಲ್ಲ, ಯಾವುದೇ ನಾನು ಕೊಟ್ಟಿರೋ ಟೆಕ್ನಿಕ್ಸ್ನ ಅಥವಾ ಈ ನಮ್ಮ ಒಂದು ಸಬ್ಜೆಕ್ಟ್ನ ಫಾಲೋ ಆಗಿ ಮಿರಾಕಲ್ಸ್ ನಡೆದಿರೋರೆಲ್ಲರೂ ಮುಂದೆ ಬಂದು ವಿಡಿಯೋಸ್ ಮಾಡಿ ಕಳಿಸಿ ಅಂತಲೇ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಈ ಸಿಂಪಲ್ ರೆಮಿಡಿ ನೀವು ಫಾಲೋ ಆಗಿ ಮುಡಿ ಹಾಕಿ ಬಂದೇ ಆದಮೇಲೆ ನಿಮ್ಮ ಕೋರಿಕೆ ನೆರವೇರಿದ ಮೇಲೆ ಮತ್ತೆ ಏನು ಮಾಡ್ಬೇಕು, ನೀವು ಕೃತಜ್ಞತೆ ತಿಳಿಸ್ಬೇಕಲ್ಲ. ನಮ್ಮ ಸಬ್ಜೆಕ್ಟಲ್ಲಿ ಮೇನ್ ಏನು, ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ತಿಳಿಸಿಲ್ಲ ಅಂದ್ರೆ ಆಗತ್ತಾ? ಹೆಲ್ಪ್ ಮಾಡಿದವ್ರಿಗೆ ನಾವು ಥ್ಯಾಂಕ್ ಯು ಹೇಳಬೇಕಲ್ವಾ. ಸೊ ಪ್ರಕೃತಿ ಮಾತೆ 100% ನಮ್ಮ ಒಂದು ಕೋರಿಕೆಗಳ ನೆರವೇರಿಸುತ್ತೆ. ಸೊ ಆ ಒಂದು ನಿಮ್ಮ ಕೋರಿಕೆ ನೆರವೇರಿದಾದ್ಮೇಲೆ ಅದು 1 ವಾರದಲ್ಲಿ ಆಗಿರ್ಬೋದು ಅಥವಾ 15 ದಿನ ಆಗಿರ್ಬೋದು, 1 ತಿಂಗಳೇ ಆಗಿರ್ಬೋದು, ಯಾವಾಗಾದರೂ ನಿಮ್ಮ ಕೋರಿಕೆ ನೆರವೇರಿದೆ, ನೀವು ಅಂದ್ಕೊಂಡಿರೋ ಕೋರಿಕೆ ಬಂದಿದೆ, ನೀವು ಅಂದ್ಕೊಂಡಿರೋ ದುಡ್ಡು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂದಿದ ತಕ್ಷಣ ಆ ದಿನ ಸಂಜೆನೆ ಹೋಗೋವಾಗ ಬರೀ ಕೈ ತಗೊಂಡು ಹೋಗ್ಬೇಡಿ. ಹೇಗೆ ನಮ್ಮ ಕ್ಲಾಸ್ಗೆ ಬರ್ತಾರಲ್ಲ, ಬರೀ ಕೈಯಲ್ಲಿ ಬರ್ತೀರಾ, ಗುರುಗಳ ಹತ್ರ ಹೋಗ್ತಾ ಇದ್ದೀವಿ, ಗುರುಗಳಿಗೆ ಏನಾದರೂ ತಗೊಂಡು ಹೋಗಬೇಕು, ಇದೇ ಇಲ್ಲ ಜನರಿಗೆ. ಸೊ ಪ್ಲೀಸ್ ಅದು ನನ್ನ ಹತ್ರ ಅಂತಲ್ಲ, ಯಾರೇ ಗುರುಗಳ ಹತ್ರ ಹೋಗಲಿ ಬರೀ ಕೈಯಲ್ಲಿ ಹೋಗಬೇಡಿ, ಅದು ನೆಗೆಟಿವಿಟಿ. ಆ್ಯಂಡ್ ಯಾರಾದರೂ ನೆಂಟರ ಮನೆಗೆ ಹೋಗಬೇಕಾದ್ರೂ ಬರೀ ಕೈಯಲ್ಲಿ ಹೋಗಬೇಡಿ. ಪೇಷಂಟ್ಸ್ನ ನೋಡೋಕೆ ಹೋಗ್ತಾ ಇದ್ದೀರಾ, ಬರೀ ಕೈಯಲ್ಲಿ ಹೋಗ್ಬೇಡಿ. ಚಿಕ್ಕ ಮಕ್ಕಳು ಮನೆಗೆ ಹೋಗ್ತಾ ಇದ್ದೀರಾ, ಮಕ್ಕಳು ನೋಡೋಕ್ಕೆ ಬರೀ ಕೈಯಲ್ಲಿ ಹೋಗಬೇಡಿ. ಸೊ ಇದೆಲ್ಲ ನೆಗೆಟಿವಿಟಿ ಅಂತಲೇ ಹೇಳ್ತಾರೆ. ಏನೋ ಒಂದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು, ಇದೇ ಬೇಕು ಅದೇ ಬೇಕು ಅಂತ ಹೇಳೋದಿಲ್ಲಲ್ಲ ಯಾರೂ. ಸೊ ಅಟ್ಲೀಸ್ಟ್ ಇವಾಗ ಮಕ್ಕಳಿರೋ ಮನೆಗೆ ಒಂದು ಚಾಕ್ಲೇಟ್, ಒಂದು 5 ರೂಪೀಸ್ ಚಾಕ್ಲೇಟ್ ತೊಗೊಂಡೋದ್ರು ದೇ ವಿಲ್ ಫೀಲ್ ವೆರಿ ಹ್ಯಾಪಿ. ಅವರ ಒಂದು ಮುಖದಲ್ಲಿ ಸಂತೋಷ ಇದೆಯಲ್ಲ, ಅದು ನಿಮಗೆ ಬ್ಲೆಸ್ಸಿಂಗ್ ಆಗಿ ರಿಟರ್ನ್ ಆಗಿ ಬರುತ್ತೆ.
ಈ ರೀತಿ. ಸೊ ಇದು ಒಂದು ಟಿಪ್ ನಿಮ್ಮ ಬರ್ಕೊಳ್ಳಿ, ಇದೂ ಬೆಸ್ಟ್ ಬ್ಯೂಟಿಫುಲ್ ಟಿಪ್ ಇದು. ಎಷ್ಟೋ ಸಮೃದ್ಧಿಯಾಗಿ ಜೀವಿಸೋಕ್ಕೆ, ನಿಮ್ಮ ಸಮೃದ್ಧಿನ ಹೆಚ್ಚಿಸೋಕ್ಕೆ ಈ ಟಿಪ್, ಇದು ಸಹ ಒಂದು ಟಿಪ್. ಸೊ ನೀವು ಮರಕ್ಕೆ ಗಂಟು ಹಾಕಿ ಬಂದಿದ್ದೀರಾ, ನಿಮ್ಮ ಕೋರಿಕೆ ನೆರವೇರಿದೆ, ಮತ್ತೆ ಅಲ್ಲಿ ಹೋಗ್ತೀರಾ, ಹೋಗೋವಾಗ ಬರೀ ಕೈಯಲ್ಲಿ ಹೋಗಬೇಡಿ. ಶುಗರ್ 250 ಗ್ರಾಮ್ಸ್, ಎಸ್ಪೆಷಲಿ 250 ಗ್ರಾಮ್ಸೇ ತೊಗೊಂಡು ಹೋಗಬೇಕಾಗತ್ತೆ. 250 ಗ್ರಾಮ್ ಸಕ್ಕರೆನ ತಗೊಂಡು ಹೋಗಿ ಆ ಮರದ ಬುಡದಲ್ಲಿ 3 ಸುತ್ತು ಹಾಕ್ತಾ, ನೀವು ರೌಂಡ್ಸ್ ಹಾಕ್ತಾ ಅಲ್ಲಿ ಆ ಒಂದು ಸಕ್ಕರೆನ ಸ್ಪ್ರಿಂಕಲ್ ಮಾಡಿ ಬಿಟ್ಬಿಡಿ. ಅದಾದಮೇಲೆ ಥ್ಯಾಂಕ್ ಯು ಮತ್ತು ಹಗ್ ಮಾಡಿ. ಪ್ರಕೃತಿನ ಹಗ್ ಮಾಡೋದ್ರಿಂದ ನಿಮಗೆ ತುಂಬ, ಅದು ಇನ್ನೊಂದು ವಿಡಿಯೋಲಿ ಹೇಳ್ತೀನಿ ಫ್ರೆಂಡ್ಸ್, ತುಂಬ ಬೆನಿಫಿಟ್ಸ್ ಇದೆ. ಸೊ ಅದು ಹಗ್ ಮಾಡಿ ಥ್ಯಾಂಕ್ ಯು ಅಂತ ಕೃತಜ್ಞತೆಗಳ ಮನಸ್ಪೂರ್ವಕವಾಗಿ ಗ್ರ್ಯಾಟಿಟ್ಯೂಡ್ನ ತಿಳಿಸಿ ಪ್ರಕೃತಿಗೆ, ಆ ಮಾತೆಗೆ. ಆಗ ನೀವು ಗಂಟು ಹಾಕಿದ್ದೀರಲ್ಲ ಅದನ್ನು ರಿಲೀಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಬನ್ನಿ. ಈ ಒಂದು ಟಿಪ್ ಫಾಲೋ ಮಾಡಿ ನೋಡಿ. ಕೆಳಗಡೆ ಯಾರಿಗಾದ್ರೆ ಇದು ಸಕ್ಸಸ್ ಆಗಿದೆಯೋ, ಈ ಟಿಪ್ ಮಾಡಿ ಆದಮೇಲೆ ಅದು ಎಷ್ಟು ದಿನಕ್ಕಾದರೂ ಪರವಾಗಿಲ್ಲ, ಮತ್ತೆ ಹಿಂದೆ ಬಂದು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮಗಾಗಿರುವ ಅನುಭವ ಮಿರಾಕಲ್ನ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಬೇರೆಯವ್ರಿಗೂ ಇದು ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಲೈಕ್ ಮಾಡೋದು ದಯವಿಟ್ಟು ಮರಿಬೇಡಿ. ಎಸ್ ಮೇಡಮ್, ನಾವು ಮಾಡ್ತೀವಿ ಈ ಒಂದು ರೆಮಿಡಿ. ಎಸ್, ವಿ ವಿಲ್ ಫಾಲೋ, ವಿ ವಿಲ್ ಡೂ ಇಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋಕ್ಕೂ ಅಳ್ತೀರಲ್ಲ ಫ್ರೆಂಡ್ಸ್, ಹೇಗೆ? ಒಂದು ಲೈಕ್ ಮಾಡಿ. ಲೈಕ್ ಅಂದರೆ ಯೂನಿವರ್ಸ್ಗೆ ಲೈಕ್ ಆಗಿಬಿಡ್ತೀರಾ ನೀವು. ಸೊ ಕಮೆಂಟ್ ಸೆಕ್ಷನಲ್ಲಿ ಐ ಲವ್ ಯು ಯೂನಿವರ್ಸ್, ಐ ಲವ್ ಪ್ರಕೃತಿ ಮಾತೆ, ಅಥವಾ ಐ ಲವ್ ನೇಚರ್, ಐ ಲವ್ ನೇಚರ್, ಐ ಲವ್ ನೇಚರ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮಾಡಿದವರು ಎಲ್ಲರಿಗೂ ಪಾಸಿಟಿವ್ ಗುಡ್ ನ್ಯೂಸ್ ಅನ್ನೋದು ಪಡಿತೀರಾ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು.